ನವರಾತ್ರಿ ಕಳೆದು ಇವತ್ತು ವಿಜಯದಶಮಿ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಆಗಿರುವಂತಹ ಜಂಬೂ ಸವಾರಿಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಸಂಜೆ 4:05 ಅಲ್ಲಿಂದ 4:35 ಕುಂಭಲಗ್ನದಲ್ಲಿ ಅರಮನೆ ಮುಂಭಾಗದಿಂದ ಜಂಬೂ ಸವಾರಿ ಮೆರವಣಿಗೆ ಶುರುವಾಗಲಿದೆ. ಸಿಎಂ ಕುಮಾರಸ್ವಾಮಿ ಚಾಮುಂಡೇಶ್ವರಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಜಂಬೂ ಸವಾರಿಗೆ ಅಧಿಕೃತ ಚಾಲನೆಯನ್ನ ಕೊಡ್ತಾರೆ. 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ನಾಡದೇವತೆ ಶ್ರೀ ಚಾಮುಂಡೇಶ್ವರಿಯನ್ನ ಹೊತ್ತು ಅರ್ಜುನ ಹೆಜ್ಜೆ ಹಾಕೋದನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ನಾಡೆ ಕಾತುರದಿಂದ ಕಾಯ್ತಾ ಇದೆ. ಅರ್ಜುನನಿಗೆ ಸಾಥ್ ಕೊಡೋದಕ್ಕೆ ಗಜಪಡೆ ಕೂಡ ರೆಡಿ ಆಗಿದೆ. ಒಟ್ಟು 5.3 ಕಿಲೋಮೀಟರ್ ದೂರ ಜಂಬೂ ಸವಾರಿ ಮೆರವಣಿಗೆ ಸಾಗುತ್ತೆ. ಬೆಳಗ್ಗೆಯಿಂದ ಅರಮನೆಯಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ನಡೀತಿವೆ. 10 ಗಂಟೆಗೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಭುವನೇಶ್ವರಿ ದೇಗುಲದವರೆಗೆ ಯದುವೀರ ಒಡೆಯರ್ ಅವರು ವಿಜಯ ಯಾತ್ರೆಯನ್ನ ನಡೆಸಲಿದ್ದಾರೆ. ಸಂಜೆ ಜಂಬೂ ಸವಾರಿ ಮುಗಿದ ಬಳಿಕ ಪಂಚಿನ ಕವಾಯತ್ತು ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ಅರಮನೆ ಆವರಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಇವತ್ತು ಕೊನೆಯ ದಿನ, ಒಂದು ರೀತಿಯಾಗಿ ಜಂಬೂ ಸವಾರಿಯನ್ನ ನೋಡೋದಕ್ಕೆ ಇಡೀ ನಾಡು ಕಾತರವಾಗಿ ಕಾಯ್ತಾ ಇದೆ. ಸೊ ಇವತ್ತಿನ ಸ್ಪೆಷಾಲಿಟಿಯನ್ನು ಬೆಳಗ್ಗೆಯಿಂದ ಏನೇನೆಲ್ಲ ನಡೆಯುತ್ತೆ, ಜೊತೆಗೆ ಸಂಜೆ ಎಲ್ಲ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಿದೆ ಪುಟ್ಟಪ್ಪ? ಖಂಡಿತವಾಗಿಯೂ ಅವಿನಾಶ್, ಇವತ್ತು ಮೈಸೂರಿನ ದಸರಾದ ಜಂಬೂ ಸವಾರಿಯ ಮೆರವಣಿಗೆ ದಿನ. ಅಂದ್ರೆ ಇವತ್ತು ವಿಜಯದಶಮಿ 10ನೇ ದಿನವಾಗಿರೋದ್ರಿಂದ ಸಾಕಷ್ಟು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನೆರವೇರ್ತಾ ಇದೆ. ಬೆಳಿಗ್ಗೆ 5:30 ಸಹ ಕಾರ್ಯಕ್ರಮಗಳು ಆರಂಭವಾಗಿದ್ದು, ಅರಮನೆಯ ಒಳಗೆ ಮತ್ತು ಅರಮನೆಯ ಹೊರಭಾಗದಲ್ಲಿ ಎರಡೂ ಕಡೆ ಅಂದ್ರೆ ರಾಜಮನೆತನ ಮತ್ತು ಸರ್ಕಾರದ ವತಿಯಿಂದ ಕಾರ್ಯಕ್ರಮಗಳು ನೆರವೇರುತ್ತೆ. ಪ್ರಮುಖವಾಗಿ ಸರ್ಕಾರದಿಂದ ನೆರವೇರುವ ಕಾರ್ಯಕ್ರಮ ಅಂದ್ರೆ ಅದು ಜಂಬೂ ಸವಾರಿಯ ಮೆರವಣಿಗೆ, ಅಂಬಾರಿಯ ಮೆರವಣಿಗೆ. ಅದನ್ನ ಹೊರತುಪಡಿಸಿದ್ರೆ ರಾಜಮನೆತನದಿಂದ ಪ್ರಮುಖವಾಗಿ ನಡೆಯುವ ಕಾರ್ಯಕ್ರಮ ಅಂದ್ರೆ ಅದು ವಿಜಯ ಯಾತ್ರೆ. ಯದುವೀರವರು ಬೆಳ್ಳಿ ರಥದಲ್ಲಿ ಕುಳಿತುಕೊಂಡು ಶಮಿ ಪೂಜೆಗೆ ತೆರಳಿ ಅಲ್ಲಿಂದ ಶಮಿ ಪೂಜೆಯನ್ನು ನೆರವೇರಿಸಿ ವಾಪಸ್ ಬರುವಂತದ್ದು ಪ್ರಮುಖವಾದ ರಾಜಮನೆತನದ ಕಾರ್ಯಕ್ರಮವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಬೆಳಿಗ್ಗೆಯಿಂದ ಸಹ ಆರಂಭವಾಗಿದೆ. ಇವತ್ತು ಬೆಳಿಗ್ಗೆ 5:30 ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಬೆಳಗಿನ ಉತ್ತರ ಪೂಜೆಗೆ ಸಿದ್ಧರಾಗಿರುವಂತಹ ಯದುವೀರವರು ಸುಮಾರು 8 ಗಂಟೆಯ ವೇಳೆಗೆ ಮೈಸೂರು ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಉತ್ತರ ಪೂಜೆಯನ್ನು ನೆರವೇರಿಸುತ್ತಾರೆ. ಆ ಸಂದರ್ಭದಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟೆ ಮತ್ತು ಪಟ್ಟದ ಎಲ್ಲಾ ಪ್ರಾಣಿಗಳು ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸುತ್ತವೆ. ಆ ನಂತರ ಉತ್ತರ ಪೂಜೆ ಆದ ನಂತರ ಬೆಳ್ಳಿ ರಥದಲ್ಲಿ ಕುಳಿತುಕೊಂಡು ಅರಮನೆಯಿಂದ ಭುವನೇಶ್ವರಿ ದೇವಾಲಯದವರೆಗೆ ಯದುವೀರವರು ವಿಜಯ ಯಾತ್ರೆಯನ್ನು ನೆರವೇರಿಸುತ್ತಾರೆ. ಆ ನಂತರ ವಿಜಯ ಯಾತ್ರೆಗೂ ಮುನ್ನ ಶಮಿ ಪೂಜೆಯನ್ನು ನೆರವೇರಿಸುತ್ತಾರೆ. ಭುವನೇಶ್ವರಿ ದೇವಾಲಯದಲ್ಲಿರುವಂತಹ ಬನ್ನಿ ಮರಕ್ಕೆ ಅವರು ವಿಶೇಷವಾದಂತಹ ಒಂದು ಪೂಜೆಯನ್ನು ನೆರವೇರಿಸಿ ಆ ನಂತರ ವಾಪಸ್ ಬರಬೇಕಾದ್ರೂ ಸಹ ಬೆಳ್ಳಿ ರಥದಲ್ಲಿ ವಾಪಸ್ ಬಂದು ಆ ಮೂಲಕ 10 ದಿನಗಳ ಕಾಲ ನಡೀತಾ ಇದ್ದಂತಹ ದರ್ಬಾರ್ಗೆ ವಿಜಯ ಯಾತ್ರೆಯನ್ನ ನೆರವೇರಿಸುವ ಮುಖಾಂತರ ಸಮಾಪ್ತಿಯನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಸರ್ಕಾರದ ಕಾರ್ಯಕ್ರಮಗಳು ಸಹ ಇವತ್ತು ಸಾಕಷ್ಟು ಗಮನವನ್ನು ಸೆಳೆಯುತ್ತೆ. ಪ್ರಮುಖವಾಗಿ ಜಂಬೂ ಸವಾರಿ ಮೆರವಣಿಗೆ 2:30 ವೇಳೆಯ ಶುಭ ಲಗ್ನದ ಅಂದ್ರೆ ಕುಂಭ ಲಗ್ನದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ನಂದಿಧ್ವಜಕ್ಕೆ ಪೂಜೆಯನ್ನ ಮಾಡಿ ಮೆರವಣಿಗೆಗೆ ಚಾಲನೆಯನ್ನು ನೀಡಿದ್ದಾರೆ. 2 ಗಂಟೆಗಳ ಕಾಲ ಸತತವಾಗಿ ಮೆರವಣಿಗೆ ನಡೆದ ನಂತರ ಕಡೆಯದಾಗಿ ಅಂಬಾರಿ ಬರುತ್ತೆ. ಅಂಬಾರಿಗೆ ಸುಮಾರು 4:30 ವೇಳೆಗೆ ಅದು ಸಹ ಕುಂಭ ಲಗ್ನದಲ್ಲಿ ನೆರವೇರ್ತಾ ಇದೆ. ಕುಂಭ ಲಗ್ನದಲ್ಲಿ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಆನಂತರ ಅವರು ಪಂಜಿನ ಕವಾಯತಿಗೆ ನಿರ್ಮಿಸುತ್ತಾರೆ. 8 ಗಂಟೆ ವೇಳೆಗೆ ಮೈಸೂರಿನ ಬನ್ನಿ ಮಂಟಪದ ಮೈದಾನದಲ್ಲಿ ಪಂಜಿನ ಕವಾಯತು ನೆರವೇರುತ್ತೆ. ನಗರದ ಸಶಸ್ತ್ರ ಮೀಸಲು ಪಡೆ ಹಾಗೂ ವಿವಿಧ ಕಲಾ ತಂಡಗಳಿಂದ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳು ಸಹ ನೆರವೇರುತ್ತೆ. ಆ ಕಾರ್ಯಕ್ರಮ 10 ಗಂಟೆಗೆ ಮುಕ್ತಾಯವಾದ್ರೆ 10 ದಿನಗಳ ಕಾಲ ನಡೀತಾ ಇದ್ದಂತಹ ಎಲ್ಲಾ ಕಾರ್ಯಕ್ರಮಗಳು ಇಂದಿಗೆ ಸಮಾಪ್ತಿಯಾಗುತ್ತೆ. ಅವಿನಾಶ್, ಪುಟ್ಟಪ್ಪ, ಇವತ್ತು ಯಾವ ರೀತಿಯಾಗಿ ಕಾಣ್ತಿದೆ ಮೈಸೂರು? ಸದ್ಯಕ್ಕೆ ಏನು ಸಿದ್ಧತೆಗಳು ನಡೀತಿದೆ? ಏನಾದ್ರೂ ಪ್ಲಾನ್ ಮಾಡಿ ತೋರಿಸಬಹುದಾ ಅಲ್ಲಿ ಸುತ್ತಮುತ್ತ ಯಾವ ರೀತಿಯಾಗಿ ಇದೆ ಮೈಸೂರು ಇವತ್ತಿನ ಬೆಳಗ್ಗೆ ಅಂತ? ಈಗಷ್ಟೇ ನಮ್ಮನ್ನ ಅರಮನೆಯ ಒಳಭಾಗಕ್ಕೆ ಬಿಡ್ತಾ ಇದ್ದಾರೆ. ಈಗಷ್ಟೇ ಅರಮನೆಯ ಗೇಟ್ ಅನ್ನ ತೆಗೆದಿದ್ದಾರೆ. ಇನ್ನೂ ಸಹ ಒಳಗಡೆ ಸಿಬ್ಬಂದಿಗಳು ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸಗಳು ಸಹ ನಡೀತಾ ಇದೆ. ನಾವು ಕೇವಲ ಈಗ ಗೇಟ್ ನ ಮುಂಭಾಗವಷ್ಟೇ ಇರೋದ್ರಿಂದ ಈ ಕ್ಷಣದ ಸದ್ಯದ ಪರಿಸ್ಥಿತಿಯನ್ನು ನಮಗೆ ಬಿತ್ತರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ನಾವು ಗೇಟ್ ನ ಮುಂಭಾಗದಲ್ಲಿದ್ದೇವೆ. ಈ ಕ್ಷಣದವರೆಗೂ ಸಹ ಅರಮನೆ ಗೇಟ್ ಅನ್ನು ಸಹ ತೆಗೆದಿರಲಿಲ್ಲ. ಯಾಕಂದ್ರೆ ಅರಮನೆ ಒಳಗಡೆ ಸುಮಾರು 2,000 ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ. ಯಾವ್ಯಾವ ಸಿಬ್ಬಂದಿ ಎಲ್ಲೆಲ್ಲಿ ನಿಂತುಕೊಳ್ಬೇಕು ಅನ್ನೋದನ್ನ ಸುಮಾರು 6 ಗಂಟೆಯಿಂದ 7 ಗಂಟೆವರೆಗೂ ಸಹ ಅವರು ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಪೊಲೀಸರು ಒಳಗಡೆ ಬಿಟ್ಟಿರೋದಿಲ್ಲ. ಈಗಷ್ಟೇ ನಮ್ಮನ್ನ ಒಳಗಡೆ ಬಿಟ್ಟಿರೋದ್ರಿಂದ ನಾವು ಗೇಟ್ ನ ಮುಂಭಾಗದಲ್ಲಿ ನಿಂತೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಎಲ್ಲ ರೀತಿಯಾದಂತಹ ಚಿತ್ರಣ ನಿಮಗೆ ಸಿಗಲಿದೆ. ಅವಿನಾಶ್,
ಎಸ್ ಪುಟ್ಟಪ್ಪ, ಇವತ್ತು ಸಂಜೆ ಒಂದು ಅಂಬಾರಿಯ ಒಂದು ಮೆರವಣಿಗೆ ಏನಿದೆ ಅದು ಯಾವ ರೀತಿಯಾಗಿ ಸಾಗುತ್ತೆ, ಒಂದು ಮಾಹಿತಿಯನ್ನು ಕೊಡೋದಾದ್ರೆ ಎಲ್ಲಿಂದ ಆರಂಭವಾಗುತ್ತೆ, ಯಾವ ರಸ್ತೆಗಳ ಮೂಲಕ ಸಾಗುತ್ತೆ, ಜೊತೆಗೆ ಜನ ಎಷ್ಟು ಉತ್ಸುಕರಾಗಿದ್ದಾರೆ, ಎರಡೂ ಬದಿಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಇವತ್ತು ನೋಡ್ತೀವಿ ಪ್ರತಿ ವರ್ಷ, ಯಾವ ರೀತಿಯಾಗಿರುತ್ತೆ ಆ ಒಂದು ಮಾಹಿತಿಯನ್ನು ಕೊಡೋದಾದ್ರೆ? ಖಂಡಿತ ಅವಿನಾಶ್, ಜಂಬೂ ಸವಾರಿ ಮೆರವಣಿಗೆ ಅಂದ್ರೆ ಇಡೀ ದಸರಾದ ಒಂದು ಪ್ರಮುಖ ಆಕರ್ಷಣೆಯಾಗಿರುತ್ತೆ. ಪ್ರಮುಖ ಆಕರ್ಷಣೆ ಅಂದ್ರೆ ಅದು 400 ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಇತಿಹಾಸವೂ ಸಹ ಆಗಿದೆ. ಈ ಮೊದಲು ಮಹಾರಾಜರು ಚಿನ್ನದ ಅಂಬಾರಿ ಮೇಲೆ ಕುಳಿತು ಮೈಸೂರು ಅರಮನೆಯಿಂದ ಬನ್ನಿಮಂಟಪದವರೆಗೆ ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಆ ಅಂಬಾರಿ ಒಳಗೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಇಟ್ಟು ಮೆರವಣಿಗೆ ಮಾಡ್ತಾರೆ. ಆ ಅಂಬಾರಿ ಮೈಸೂರು ಅರಮನೆಯಿಂದ ಅಂದ್ರೆ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಪುಷ್ಪಾರ್ಚನೆಯನ್ನ ಮಾಡಿದ ನಂತರ ಜಯರಾಮ ದ್ವಾರದಿಂದ ಅರಮನೆಯಿಂದ ಹೊರಗಡೆ ಹೋಗುತ್ತೆ. ಆನಂತರ 10ನೇ ಚಾಮರಾಜ ಒಡೆಯರ್ ವೃತ್ತವನ್ನ ಬಳಸಿ, ಆನಂತರ ಕೃಷ್ಣರಾಜ ಒಡೆಯರ್ ವೃತ್ತವನ್ನ ಬಳಸಿ ಸಯ್ಯಾಜಿರಾವ್ ರಸ್ತೆ ಮುಖಾಂತರ ಬನ್ನಿಮಂಟಪದ ಮಾರ್ಗವನ್ನ ತಲುಪುತ್ತೆ. ಬನ್ನಿಮಂಟಪದ ಮಾರ್ಗ ಮಧ್ಯೆ ಆಯುರ್ವೇದಿಕ್ ವೃತ್ತ ಮತ್ತು ಹಳೆ ಬಸ್ ಸ್ಟ್ಯಾಂಡ್ ವೃತ್ತಗಳು ಮತ್ತು ಹೈವೇ ಸರ್ಕಲ್ ಸಹ ಸಿಗುತ್ತೆ. ಇಷ್ಟು ದೂರ ಸುಮಾರು 5.2 5.3 ಕಿಲೋಮೀಟರ್ ವ್ಯಾಪ್ತಿ ಇರುತ್ತೆ. ಅಂದ್ರೆ ಸುಮಾರು 5.5 ಕಿಲೋಮೀಟರ್ ಅಷ್ಟು ದೂರ ಚಿನ್ನದ ಅಂಬಾರಿಯನ್ನು ಹೊತ್ತು ಅರ್ಜುನ ಮೈಸೂರಿನ ರಾಜಬೀದಿಗಳಲ್ಲಿ ಗಾಂಭೀರ್ಯದ ಹೆಜ್ಜೆ ಆಗ್ತಾನೆ ಅಂತ ಹೇಳ್ಬೋದು. ಈ ಒಂದು ಅವಿಸ್ಮರಣೀಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನ, ಲಕ್ಷಾಂತರ ಜನ ರಸ್ತೆಯ ಹಿಕ್ಕೆಲೆಗಳಲ್ಲಿ ಸೇರಿರ್ತಾರೆ. ಅದು ಮಧ್ಯಾಹ್ನ 2:30ಕ್ಕೆ ಆರಂಭವಾದ್ರೆ 4:30ಕ್ಕೆ ಅರಮನೆಯಿಂದ ಹೊರಟು ಸುಮಾರು 7 ಗಂಟೆ ವೇಳೆಗೆ ಬನ್ನಿ ಮಂಟಪವನ್ನ ತಲುಪಲಿದೆ. ಆ ಎಲ್ಲಾ ಮಾರ್ಗದಲ್ಲೂ ಸಹ ಈಗಾಗಲೇ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 60ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಹಾಕಿ 4 ಡ್ರೋನ್ ಕ್ಯಾಮೆರಾಗಳ ಮುಖಾಂತರ ಇಡೀ ಮೆರವಣಿಗೆಯನ್ನ ಕಣ್ಗಾವಲು ಮಾಡಲಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ. ಬ್ರೇಕಿಂಗ್ ನ್ಯೂಸ್ ಇದೆ. ಡಿಕೆಶಿ ಎಂಬಿ ಪಾಟೀಲ್ ಮಧ್ಯೆ ಆಗ್ತಿರುವಂತಹ ಧರ್ಮಯುದ್ಧ, ಇದು ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಡಿಕೆಶಿ ಹಾಗೂ ಎಂಬಿ ಪಾಟೀಲ್ ನಡುವೆ ದಾಯಾದಿಗಳಂತೆ ಇಬ್ಬರು ಕೂಡ ಕಾದಾಡ್ತಾ ಇದ್ದಾರೆ. ಅದಕ್ಕೆ ಕಾರಣವಾಗಿರುವುದು ಧರ್ಮಯುದ್ಧ. ಡಿಕೆಶಿ ವಿರುದ್ಧ ಎಂಬಿ ಪಾಟೀಲ್ ಕೆಂಡಾಮಂಡಲವಾಗಿದ್ದಾರೆ. ನಿನ್ನೆಯಿಂದಲೇ ನಿರಂತರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಡಿಕೆಶಿ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ಎಂಬಿ ಪಾಟೀಲ್ ಈಗ ಮುಂದಾಗಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಸ್ಫೋಟಕ ಹೇಳಿಕೆಯನ್ನ ಎಂಬಿ ಪಾಟೀಲ್ ನೀಡಿದ್ದಾರೆ. ಪಕ್ಷದ ವೇದಿಕೆ ಹೈಕಮಾಂಡ್ ನಲ್ಲೂ ಕೂಡ ಡಿಕೆಶಿ ಹಸ್ತಕ್ಷೇಪದ ಒಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕ್ಷಮೆ ಅವರ ವೈಯಕ್ತಿಕ ಅಭಿಪ್ರಾಯವಾಗಿರಬಹುದು, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೇಳೋದಿಲ್ಲ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ನ್ಯೂಸ್ 18 ಕನ್ನಡದಲ್ಲಿ ಎಂಬಿ ಪಾಟೀಲ್ ಗುಡುಗಿದ್ದಾರೆ. ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ವಿಚಾರ ಇದು. ಡಿಕೆ ಶಿವಕುಮಾರ್ ಕ್ಷಮೆ ಅವರ ಪರ್ಸನಲ್ ಅಭಿಪ್ರಾಯ, ನನ್ನ ಅಭಿಪ್ರಾಯವಲ್ಲ, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇವತ್ತು ಬಂದು ಈ ರೀತಿ ಮಾತನಾಡ್ತಿದಾರಲ್ಲ, ಎಷ್ಟು ಸರಿ ಇದು? ಈ ರೀತಿ ನಿಮ್ಮ ಏನು ಚಟ ಇದೆ, ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡುವಂಥದ್ದು, ಯಾವುದು ಬೇಕಾದ್ರೂ ಮಾತಾಡುವಂಥದ್ದು. ನೋಡಿ, 5 ಉಪಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಆ ಚುನಾವಣೆ ಹೊಸ್ತಲಲ್ಲಿ ಇವರು ನೀಡಿದ ಹೇಳಿಕೆ ಬಹಳ ತಪ್ಪಾಗಿದೆ. ಅದಕ್ಕೆ ನಾವು ಜಾಸ್ತಿ ಇದನ್ನ ಈ ಹಂತದಲ್ಲಿ ಇದನ್ನ ನಾವು ಬೆಳೆಸಲಿಕ್ಕೆ ಹೋಗೋದಿಲ್ಲ. ಇದನ್ನ ಈ ಚುನಾವಣೆ ಮುಗಿದ ಮೇಲೆ ಪಕ್ಷದ ವೇದಿಕೆಯಲ್ಲಿ ಬಹಳ ಗಂಭೀರವಾಗಿ ಮತ್ತು ಹೈಕಮಾಂಡ್ ನಲ್ಲಿ ಬಹಳ ಗಂಭೀರವಾಗಿ ತಗೋತೀವಿ. ಅದನ್ನ ಇಷ್ಟು ದಿವಸ ನಾವು ಸುಮ್ಮನೆ ಇದ್ವಿ, ಬಿಟ್ರೆ ಕೂಡ ತಪ್ಪಾಗ್ತಾ ಇದೆ. ಅದನ್ನ ಈಗ ಸತ್ಯ ಹೊರಬರಬೇಕು. ಯಾರ್ಯಾರ್ದು ಎಷ್ಟೆಷ್ಟಿದೆ ಎಲ್ಲರ ಬಂಡವಾಳ ಹೊರಬರ್ಬೇಕು ಇದರಲ್ಲಿ. ಕಾಂಗ್ರೆಸ್ ಅಲ್ರಿ, ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಇಸ್ ನಾಟ್ ಕಾಂಗ್ರೆಸ್. ಈಸ್ ಅ ಮಿನಿಸ್ಟರ್ ಇನ್ ದಿಸ್ ಒನ್. ಈಸ್ ನಾಟ್ ಕೆಪಿಸಿಸಿ ಪ್ರೆಸಿಡೆಂಟ್. ಡಿಕೆ ಶಿವಕುಮಾರ್ ಇಸ್ ನಾಟ್ ಕಾಂಗ್ರೆಸ್. ಅಲ್ಲ, ಮತ್ತೆ ಅವಾಗೇನು ಮಲಗಿದ್ರ? ಇವತ್ತು ಕ್ಯಾಬಿನೆಟ್ ನಲ್ಲಿ ಏನ್ ಮಾಡ್ತಾ ಇದ್ರು ಇವರು? ಕ್ಯಾಬಿನೆಟ್ ನಲ್ಲಿ ಪ್ರಬಲವಾಗಿ ಇವತ್ತು ದಿವಸ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈಗ ಈ ರೀತಿ ಇವರು ಕೊಡುವಂತದ್ದು ಅವಾಗೇನ್ ಮಾಡಿದ್ರು? ಇವತ್ತನ ಅವರ ನೈತಿಕತೆ ಮೌಲ್ಯಗಳು ಈಗಿನ ಆತ್ಮಾವಲೋಕನ ಎಲ್ಲಿ ಹೋಗ್ತದೆ? ಇದನ್ನ ಯಾರು ನಿಮ್ಗೆ ಇದನ್ನ ಪಕ್ಷ ಏನಾದ್ರು ನಿಮ್ಗೆ ಅದನ್ನ ಕ್ಷಮಾಪಣೆ ಕೇಳಕ್ಕೆ ನಿಮ್ಗೆ ಹೇಳಿದಾರ? ಏನ್ ರಾಹುಲ್ ಗಾಂಧಿ ಅವ್ರ ಮೇಲೆ ನೀವು, ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವ್ರ ಮೇಲೆ ನೀವು, ನೀವೇನು ಸುಪ್ರೀಮಾ? ಇಲ್ಲಿ ನಿಮ್ ಮನಸ್ಸಿಗೆ ಬಂದಿದ್ದನ್ನು ನೀವು ಮಾಡ್ಲಿಕ್ಕೆ ಇಲ್ಲಿ ನಡೀತದ ಇದು? ಎಸ್, ಎಂಬಿ ಪಾಟೀಲ್ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಮತ್ತೊಂದು ಸುತ್ತಿನ ಆಂತರಿಕ ಯುದ್ಧಕ್ಕೆ ಕಾಂಗ್ರೆಸ್ ರೆಡಿ ಆದ ಹಾಗೆ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಸ್ಟೋರಿಯನ್ನು ನೋಡೋದಾದ್ರೆ ಮಡಿಕೇರಿಯಲ್ಲಿ ಒಂದು ಶೂಟೌಟ್ ನಡೆದಿದೆ. ಎಗ್ ರೋಲ್ ಹಾಗೂ ಗೋಬಿ ತಿಂದು ಹಣ ಕೊಡದೆ ಹೋಗಿದ್ದಂತ ಹುಡುಗರನ್ನ
ಅಲ್ಲಿ ಹಣ ಕೇಳ್ತಾರೆ, ಹಣ ಕೊಡಿ ಅಂತ. ಆಗ ಕ್ಯಾಂಟೀನ್ ಯುವಕರ ಮೇಲೆ ಅಲ್ಲಿ ಗುಂಡನ್ನು ಹಾರಿಸಲಾಗುತ್ತೆ. ಮಡಿಕೇರಿ ನಗರದ ಮಾರ್ಕೆಟ್ ಹಿಂಭಾಗದ ಕ್ಯಾಂಟೀನ್ ಬಳಿ ಈ ಒಂದು ಘಟನೆ ನಡೆದಿದೆ. ಲೋಕೇಶ್ ಹಾಗೂ ಅಕ್ರಮ್ ಎನ್ನೋರು ರಿಯಾಜ್ ಹಾಗೂ ಸಮೀಮ್ ಎಂಬ ಕ್ಯಾಂಟೀನ್ ಅವರ ಮೇಲೆ ಫೈರಿಂಗ್ ಅನ್ನು ಮಾಡಿದ್ದಾರೆ. ಆರೋಪಿಗಳು ಕಾವೇರಿ ಬಾರ್ ಮೇಲೆ ಹತ್ತಿ ಅಲ್ಲಿನ ಕಿಟಕಿಯಿಂದ 3 ಸುತ್ತು ಗುಂಡನ್ನ ಹಾರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದಂತಹ ಪೊಲೀಸರು ಓರ್ವನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಘಟನೆ ನಡೆದ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾದ ಡಿವಿಆರ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಶಬರಿಮಲೆಯಲ್ಲಿ ನಿನ್ನೆ 2ನೇ ದಿನವೂ ಕೂಡ ಮಹಿಳೆಯರಿಗೆ ಅಯ್ಯಪ್ಪನ ದರ್ಶನ ಭಾಗ್ಯ ಸಿಕ್ಕಿಲ್ಲ. ಸೇನಾ ಕಮಾಂಡೋಗಳ ಬಿಗಿ ಭದ್ರತೆಯಲ್ಲಿ ಮಹಿಳೆಯರನ್ನ ಕರೆದೊಯ್ದರೂ ಕೂಡ ಭಾರೀ ವಿರೋಧ ಹಾಗೂ ಗಲಾಟೆ ಕಾರಣದಿಂದ ಅಯ್ಯಪ್ಪನ ದರ್ಶನ ಭಾಗ್ಯ ಸಿಗದೆ ವಾಪಸ್ ಆದರೂ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ವರದಿಗಾರ್ತಿ ಕೂಡ ಸುಸ್ತಾಗಿ ವಾಪಸ್ ಬರಬೇಕಾಯಿತು. ಪೊಲೀಸ್ ಸರ್ಪಗಾವಲಿನ ನಡುವೆಯೂ ಕೂಡ ಶಬರಿಮಲೆಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಹಾಗೂ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ಮುಂದುವರೆಸಿವೆ. ಪಂಪಾ ನಿಲಕಲ್ಲಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ನಿಷೇಧಾಜ್ಞೆ ಕೂಡ ಅಲ್ಲಿ ಜಾರಿಯಾಗಿದೆ. ಹೋರಾಟಗಾರರನ್ನ ಶಾಂತಗೊಳಿಸುವುದಕ್ಕೆ ಇಂದು ದೇವಸ್ವಾಂ ಮಂಡಳಿ ಸಭೆಯನ್ನ ಕರೆದಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯ ಬಗ್ಗೆ ಚರ್ಚೆ ನಡೆಸಲಿದೆ. ಈ ನಡುವೆ ಬೆಳ್ಳಂಬೆಳಗ್ಗೆ ಮತ್ತೆ ಅಯ್ಯಪ್ಪನ ದರ್ಶನಕ್ಕೆ ಮಹಿಳೆಯರ ದಂಡು ಹೋಗ್ತಾ ಇದೆ. ಆದರೆ ಅಡ್ಡಿ ಆತಂಕ ಮತ್ತೆ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಶಿರಡಿ ಸಾಯಿಬಾಬಾ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಶಿರಡಿಯಲ್ಲಿ ಸಾಯಿಬಾಬಾ ಸಮಾಧಿ ಶತಮಾನೋತ್ಸವದ ಸಮಾರೋಪ ಸಮಾರಂಭ ನಡೀತಾ ಇದ್ದು ಅದರಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಇದೇ ಸಮಯದಲ್ಲಿ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಕೈಗೊಂಡಿರುವಂತಹ ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿಯವರು ಚಾಲನೆ ಕೊಡ್ತಾರೆ. ಅಲ್ಲದೆ ಸಾಯಿಬಾಬಾ ಮಹಾಸಮಾಧಿಗೊಂಡು 100 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಬೆಳ್ಳಿ ನಾಣ್ಯವನ್ನ ಬಿಡುಗಡೆ ಮಾಡಲಿದ್ದಾರೆ. ನಂತರ ಸಾಯಿಬಾಬಾ ದೇಗುಲಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಿಸಿರುವಂತಹ 40,000 ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡ್ತಾರೆ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆ ಬಿಗಿಗೊಳಿಸಲಾಗಿದೆ. ದಸರಾ ನಿಮಿತ್ತ ನಿನ್ನೆ ಶಿರಡಿಯಲ್ಲಿ ನಡೆದ ರಥಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ರು. ರಥದಲ್ಲಿ ಸಾಯಿಬಾಬಾರ ಪಾದುಕೆಗಳನ್ನು ಇಡಲಾಗಿತ್ತು. ಸಾಯಿಬಾಬಾರ ಮಹಾಸಮಾಧಿಯ 100ನೇ ವರ್ಷವನ್ನ ಆಚರಿಸಲಾಯಿತು. ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದ್ರೂ ಕೂಡ ಶಬರಿಮಲೆಗೆ ಮಹಿಳೆಯರನ್ನ ಪ್ರತಿಭಟನಾಕಾರರು ತಡೀತಿದ್ದಾರೆ. ಹೀಗಾಗಿ ಸಾಮಾಜಿಕ ಹೋರಾಟಗಾರ್ತಿ ತೃಪ್ತಿ ದೇಸಾಯಿ ಮೋದಿ ಅವರನ್ನ ಭೇಟಿಯಾಗಿ ಮನವರಿಕೆ ಮಾಡಲು ಹೋಗ್ತಾ ಇದ್ರು. ಈ ವೇಳೆ ಮಹಾರಾಷ್ಟ್ರದ ಪುಣೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಲು ಅವಕಾಶ ನೀಡಿಲ್ಲ ಅಂತ ಎಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. डिटेन करताय ना तसं त्यांना जर तिथे लोकांना डिटेन सुरक्षा त्यांची आहे त्यांना ऑलरेडी. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರು ಯದುವಂಶದ ಪ್ರಮೋದಾದೇವಿ ಅವರಿಗೆ ರಾಜಮಾತೆ ಪ್ರಮೋದಾದೇವಿ ಅವರು ತಮ್ಮ ತಾಯಿಯನ್ನ ಕಳ್ಕೊಂಡಿದ್ದಾರೆ. ಅವರು ಮಾತೃವಿಯೋಗ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಅನಾರೋಗ್ಯದಿಂದ ಅವರ ತಾಯಿ ಪುಟ್ಟ ಚಿನ್ನಮಣ್ಣಿ ಅವರು ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ಇವತ್ತು ಅವರು ವಿಧಿವಶರಾಗಿದ್ದಾರೆ ಅನ್ನೋದು ಮಾಹಿತಿ ಇದೀಗ ಬರ್ತಾ ಇದೆ. ರಾಜಮಾತೆ ಪ್ರಮೋದಾದೇವಿಗೆ ಇವತ್ತು ಮಾತೃವಿಯೋಗ ಆಗಿದೆ. ಅನಾರೋಗ್ಯದಿಂದ ಅವರ ತಾಯಿ ಪುಟ್ಟ ಚಿನ್ನಮಣ್ಣಿ ಅವರು ಬಳಲ್ತಾ ಇದ್ರು. ಹಾಗಾಗಿ ವಯೋಸಹಜ ಕಾಯಿಲೆಯಿಂದ ಅವರು ವಿಧಿವಶರಾಗಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಇವತ್ತು ಒಂದ್ ಕಡೆ ಅರಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇವತ್ತು ಕೊನೆಯ ದಿನ. ಅದರ ಬೆನ್ನಲ್ಲೇ ಈಗ ಇವತ್ತು ಬೆಳ್ಳಂಬೆಳಗ್ಗೆ ಸಿಕ್ತಿರುವಂತಹ ಒಂದು ಸುದ್ದಿ, ವಯೋಸಹಜ ಕಾಯಿಲೆಯಿಂದ ರಾಜಮಾತೆ ಪ್ರಮೋದಾದೇವಿಯವರ ತಾಯಿ ಇವತ್ತು ವಿಧಿವಶರಾಗಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಒಂದು ರೀತಿಯಾಗಿ ಬೇಸರದ ಸುದ್ದಿ. ಹಬ್ಬದ ಸಂಭ್ರಮದ ನಡುವೆ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು ಹಲವಾರು ದಿನಗಳಿಂದ, ಹಲವು ಸಮಯದಿಂದ. ಹಾಗಾಗಿ ಇವತ್ತು ಅವರು ವಿಧಿವಶರಾಗಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ರಾಜಮಾತೆ ಪ್ರಮೋದಾದೇವಿಯವರ ತಾಯಿ ಇವತ್ತು ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಇವತ್ತು ಒಂದ್ ಕಡೆ ಅರಮನೆಯಲ್ಲಿ ಸಂಭ್ರಮ, ಇನ್ನೊಂದ್ ಕಡೆ ರಾಜಮಾತೆ ಪ್ರಮೋದಾದೇವಿ ಅವರು ತಮ್ಮ ತಾಯಿಯನ್ನ ಕಳ್ಕೊಂಡಿರೋದು. ಎಷ್ಟೊತ್ತಿಗೆ ನಿಧನರಾದ್ರು, ಏನು ಕಾಯಿಲೆಯಿಂದ ಬಳಲ್ತಾ ಇದ್ರು ಅವರು ಅಂತ? ಅವಿನಾಶ್, ಈ ಕ್ಷಣ ಅಷ್ಟೇ ಮಾಹಿತಿ ಬಂದಿದ್ದು. ಸುಮಾರು 10 ನಿಮಿಷಗಳ ಮುಂಚೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂತ ಮೈಸೂರು ಯದುವಂಶದ ರಾಜಮಾತೆ ಪ್ರಮೋದಾದೇವಿಯವರ ತಾಯಿ ಪುಟ್ಟ ಚಿನ್ನಮಣ್ಣಿ ಅವರು ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಸತತ 1 ತಿಂಗಳಿಂದ ಸಹ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಸಾಕಷ್ಟು ಶಕ್ತಿಹೀನರಾಗಿ ಯಾವುದೇ ರೀತಿಯಾದಂತ
ಚಿಕಿತ್ಸೆಗೆ ಸ್ಪಂದಿಸದ ಪರಿಸ್ಥಿತಿ ಅವರಲ್ಲಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಆಸ್ಪತ್ರೆಯಲ್ಲಿ ಸಹ ಉಳಿಸಲಾಗ್ತಾ ಇದ್ದು, ಪ್ರಮೋದಾದೇವಿ ಒಡೆಯರ್ ಆಗಾಗ್ಗೆ ಹೋಗಿ ಆರೋಗ್ಯವನ್ನು ಸಹ ವಿಚಾರಣವನ್ನು ಮಾಡ್ತಾ ಇದ್ರು. ನಿನ್ನೆ ಅವರ ನಾದಿನಿಗೂ ಸಹ ಬೆಂಗಳೂರಿನಲ್ಲಿ ಸಾಕಷ್ಟು ಅನಾರೋಗ್ಯಕ್ಕೀಡಾಗಿತ್ತು. ವಿಶಾಲಾಕ್ಷಿ ದೇವಿ ಅವರನ್ನ ನೋಡೋದಕ್ಕೆ ಅವರು ಬೆಂಗಳೂರಿಗೆ ತೆರಳಿದ್ರು. ಅವರು ಆ ಕಡೆ ತೆರಳಿ ಇನ್ನೂ ಸಹ ಬೆಂಗಳೂರಿನಿಂದ ಕಡೆ ಬಂದಿಲ್ಲ. ಆದ್ರೆ ಇವತ್ತು ಮೈಸೂರಿನಲ್ಲಿ ಒಂದು ಅನಾಹುತ ನಡೆದಿದೆ. ಅವರು ಅನಾರೋಗ್ಯದಿಂದ ಚಿಕಿತ್ಸೆಗೆ ಸ್ಪಂದಿಸದೆ ಇವತ್ತು ಬೆಳಿಗ್ಗೆ ಸುಮಾರು 7:20 ವೇಳೆಗೆ 7:15ರಿಂದ 7:20 ಸಮಯದಲ್ಲಿ ಮೃತರಾಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು ಘಟನೆಯಿಂದ ಅರಮನೆಯಲ್ಲಿ ಒಂದಷ್ಟು ಸೂತಕದ ಛಾಯೆ ಆವರಿಸಿದಂತಾಗುತ್ತೆ. ಯಾಕಂದ್ರೆ ಇವತ್ತು ಇನ್ನೂ ಸಹ ದರ್ಬಾರ್ನ ಕೊನೆ ದಿನದ ಕಾರ್ಯಕ್ರಮಗಳು ಸಾಕಷ್ಟು ನೆರವೇರಬೇಕಿತ್ತು. ಪ್ರಮುಖವಾಗಿ ಉತ್ತರ ಪೂಜೆ ಹಾಗೂ ವಿಜಯ ಯಾತ್ರೆ ಮತ್ತು ಬನ್ನಿ ಪೂಜೆ, ಶಮಿ ಪೂಜೆಗಳು ನೆರವೇರಬೇಕಿತ್ತು ಮತ್ತು ಜಟ್ಟಿ ಕಾಳಗವೂ ಸಹ ನೆರವೇರಬೇಕಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಬದಲಾವಣೆಗಳು ಮತ್ತು ಒಂದಷ್ಟು ಕಾರ್ಯಕ್ರಮಗಳು ರದ್ದಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ. ಇದಾಗಿತ್ತು ಇಂದಿನ ಕನ್ನಡ ನಾಡಿ. ಈಗ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.